ಹಲೋ ನನ್ನ ಬಳಗದ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. RVRK ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಕ್ಯಾಪ್ಸಿಕಮ್ನಿಂದ ಸಾಸ್ಮೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇದು ತುಂಬ ರುಚಿಯಾಗಿರುತ್ತೆ. ಊಟಕ್ಕೆ ಪೂರಿ ಚಪಾತಿಗಳಿಗೂ ನಾವು ಸೈಡ್ಗೆ ಹಾಕ್ಕೊಂಡು ತಿನ್ಕೋಬೋದು. ಮಧ್ಯಾಹ್ನ ಊಟಕ್ಕೆ ಒಂದು ಸೈಡ್ ಡಿಶ್ ಆಗಿ ತುಂಬ ಫಾಸ್ಟಾಗಿ ಮಾಡ್ಕೋಬೋದು. ಇದನ್ನ ಬಿಸಿಲು ಕಾಲಕ್ಕೆ ಕೂಡ ತುಂಬ ತಂಪಾದ ಒಂದು ವ್ಯಂಜನ ಇದೆ. ನೋಡ್ಕೊಳ್ಳೋಣ ಬನ್ನಿ ಹೇಗೆ ಮಾಡೋದು ಅಂತೇಳಿ. ಒಂದು ಕ್ಯಾಪ್ಸಿಕಮ್ ಇದೆ, ನಾನು ಇದರಲ್ಲಿ ಅರ್ಧ ಮಾತ್ರ ಹಚ್ಕೋತಾ ಇದ್ದೀನಿ. ಈಗ ಕ್ಯಾಪ್ಸಿಕಮ್ ಸಾಸ್ಮೆ ಮಾಡಲಿಕ್ಕೆ ಅಂತ ಈಗ ಅರ್ಧ ಸಾಕು ನಮಗೆ. ನೋಡಿ, ಇಷ್ಟು ತುಂಡು ತೊಗೊಂಡಿದ್ದೀನಿ ನಾನು. ಇದನ್ನೀಗ ಸಣ್ಣಗೆ ಹಚ್ಕೊಳ್ಳೋಣ. ನೋಡಿ, ನಾನು ಹಚ್ಕೊಂಡಿದ್ದೀನಿ. ಇಷ್ಟ ಆಗಿದೆ. ಒಂದು 1.5 ಹಿಡಿಯೋಷ್ಟಾಗಿದೆ. ಇಷ್ಟು ಸಾಕು ನಾವು ಒಂದ್ಸಲ ಸಾಸ್ಮೆ ಮಾಡಲಿಕ್ಕೆ. ಈಗ ಒಂದು ಪ್ಯಾನ್ ಅಥವಾ ಬಾಂಡೆ ತಗೊಂಡು ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಒಂದು 3 ಸ್ಪೂನ್ ಎಣ್ಣೆ ಸಾಕು. ಒಂದು 1/4 ಸ್ಪೂನಷ್ಟು ಸಾಸಿವೆ, ಸ್ವಲ್ಪ ಇಂಗು, ಒಂದು ಒಣಮೆಣಸು ಕಟ್ ಮಾಡಿ ಹಾಕ್ಕೊಳ್ಳಿ, ಕರಿಬೇವು ಒಂದು 5-6 ಹೆಸರು. ಈಗ ಹಚ್ಚಿಟ್ಕೊಂಡಿರೋ ಕ್ಯಾಪ್ಸಿಕಮ್ ಹಾಕ್ಕೊಂಡ್ಬಿಡೋಣ. ಇದು ಸ್ವಲ್ಪ ಬಾಡಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಒಂದು ಅರ್ಧ ಬಟ್ಲಷ್ಟು ತೆಂಗಿನ ತುರಿ ಇಟ್ಕೊಂಡಿದ್ದೀನಿ. ಇದಕ್ಕೆ 2 ಹಸಿಮೆಣಸು, 1 ಸ್ಪೂನು ಸಾಸಿವೆ ಹಾಕ್ಕೊಳ್ಳೋಣ. ನೋಡಿ, 1 ಸ್ಪೂನು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಇದನ್ನು ನೀರು ಹಾಕಿ ರುಬ್ಕೊಳ್ಳೋಣ. ರುಬ್ಕೊಂಡು ಹಾಕಿದ್ದೆ ನಾನು. ಇದನ್ನೀಗ ಒಂದು ಪಾತ್ರೆಗೆ ಬಗ್ಗಿಸ್ಕೊಳ್ಳೋಣ. ರುಬ್ಬಿದ ಮಸಾಲೆನ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಕ್ಯಾಪ್ಸಿಕಮ್ ಎಲ್ಲ ಬಾಡಿದೆ. ಈಗ ನಾವು ಮಸಾಲೆ ಹಾಕ್ಕೊಂಡು ಪಾತ್ರೆಗೆ ಕ್ಯಾಪ್ಸಿಕಮ್ ಹಾಕ್ಕೊಂಡ್ಬಿಡೋಣ. ಈಗ ಫ್ರೈ ಮಾಡಿಕೊಂಡಿರೋ ಮೆಣಸಿನ್ಕಾಯಿ ತುಂಡುಗಳನ್ನು ಹಾಕ್ಕೊಂಬಿಡೋಣ ಇದಕ್ಕೆ. ಈಗ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ಮಜ್ಜಿಗೆ ಹಾಕ್ಕೊತಾ ಇದ್ದೀನಿ. ಇನ್ನೊಂದು ಅರ್ಧ ಕಪ್ಪಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನೋಡಿ, ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ ಸಾಸ್ಮೆ ತಯಾರಾಯಿತು. ನಿಮಗೂ ಇಷ್ಟ ಆದರೆ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹಾಗೆ ರುಚಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.